ರುದ್ರ ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣ ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಿಗೆ ಸಚ್ಚಿದಾನಂದ ಆತ್ಮಜ್ಞಾನಕ್ಕೆ ಮುಕ್ಕುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ರುದ್ರ ನಾದಬಿಂದುಗಳಿಗೆ ಅತೀತನು ಭೇದ ಭಾವನೆಗಳ ಅಭೇದನು ಸಾಧಿಸುವ ಸುದೆ ಕಲ್ಪಿಸುವ ಸತ್ವಭಾವ ಪೂರಿತನು ನಿತ್ಯಾನಂದ ಪದವಿಯೊಳು ಮೋದಿಸುವ ವೇದವೇದ್ಯನು ಶಿವ ಸಾಹಿತ್ಯವನ್ನ ಲಿಂಗದೊಳು ತೋರಿದ ಜಂಗಮಮೂರ್ತಿ ಅಲಿಂಗಿಲ ಮಾಡದ ಸಿದ್ಧಲಿಂಗ ಶಿವಯೋಗಿ ಭಕ್ತರ ಮನ ನಿಶ್ಚಯ ಭೋಗಿ ತತ್ವದಾತ್ಮಿಕರವಾಗಿ ಶುದ್ಧ ಪ್ರಸಾದಾಗಿ ನಿತ್ಯ ಪದಯೋಗಿ ರೋಗದ ವೈರಿ ಶಿವ ಸನ್ನಿಧಿಗೆ ಸೇರಿ ಹೇಳಿದ ನೀಡುವ ಸ್ವಾನುಭಾವಿ ಜಗದಂತರ್ಯಾಮಿ ಸದ್ಗುಣ ಪ್ರೇಮಿ ನಿರಂತರ ಸೌಖ್ಯ ನೀಡುವ ಸಚ್ಚಿದಾತ್ಮನೇ ಬಹುಪರಾಗ ತೆಂಗಿನಕಾಯಿಯ ಕಂಗೊಳಿಸುವ ಇಂಗಿತದ ಮಂಗಲ ಪ್ರವಚನವ ಸಮಾಂಗಗೊಳಿಸುವವರೆಗೆ ಚಿತ್ತ ಭಂಗಗೊಳಿಸಿದ ಕೇಳಿರೈ ಸಂಗನ ಶರಣ ಭಕ್ತಿ ಶಿರೋಮಣಿಗಳೇ. ಪಾರ್ವತಿಯ ಮೈಯಂ ದಿಕ್ಕಿ ಬಂದ ಮಣ್ಣ ಕೂಡಿಕ್ಕಿ ಪ್ರತಿಮೆ ಮಾಡಿಕ್ಕಿ ಪ್ರಾಣ ಕಳೆ ತುಂಬಿಕ್ಕಿ ಬಾಗಿಲ ಮೊದಲಕ್ಕಿ ಅತ್ತಿದ್ದ ಕದಲದೆ ಅಲಕ್ಷ್ಯ ಮಾಡದೆ ಯಾರು ಬಂದರೂ ಒಳಗೆ ಬಿಡದೆ ಕಾಯುವ ಕರ್ತವ್ಯ ನಿನಗಿತ್ತಿದೆ ನಪ್ಪಳೆ ಪಾಲಿಸುವುದನ್ನು ಎಂದು ಹೇಳಿ ಒಳಗೆ ನಡೆಯಲು ಜಳಕ ಮಾಡಲು ಅಣಿಯಾಗುತ್ತಿರಲು ಮಿಂದು ಮಡಿ ಉಡುತ್ತಿರಲು ಶಿವನ ಬಂಧನ ಮೊದಲು ಬಾಗಿಲ ಮುಂದೆ ನಿಲ್ಲಲು ಸರಿದೂರ ಎಲೆಪೋರ ನಾನಿಹೇನು ಮಾರಹರ ಪಾರ್ವತಿವರ ನೀನಿರಬಹುದು ಪಾರ್ವತಿವರ ನಾನಿಹೇನು ಅವಳ ಕುಮಾರ ತಿಳಿಯದನ ಪೂರ ಶಿಶುವು ಕೊಟ್ಟಿದ್ದು ಉತ್ತರ ಶಿವನಿಗೆ ಸಿಟ್ಟು ಬರಲು ಮಟ್ಟ ಮೀರಲು ಇವ ನಡೆಯಬೇಕೆನ್ನಲು ಶಿಶುವ ಸಂಧಿಸಲು ನಡೆಯಿತು ಈರ್ವರಲ್ಲಿ ಜಗಳ ಶಿರಸಾಟ ಬಾಳ ಶಿವನ ಮಾಡಿದ ರುಂಡ ಮುಂಡೆರಡು ಹೊಳ ಪಾರ್ವತಿ ಓಡಿ ಬಂದಳು ನಡೆದ ಕುತ್ತ ನೋಡಿದಳು ಬಹು ನೊಂದುಕೊಂಡಳು ರೋಧಿಸಿದಳು ಕೀಳ ಮಾರದಿ ಒಳಗೋಳು ಬರಿದಾಯಿತು ನಂದನನ ಬಾಳು ಶಿವನು ಮಾಡಿದ ಹಾಳು ಕೆಲಸ ಬಲುಗೇಳು ಶಿವನ ಹೆದರಿ ದುಃಖಿಸಿದರು ಬಾರಿ ಬಾರಿ ಸಂತೈಸಿ ಮೀರಿ ರಮಿಸಿ ಗೌರಿ ನರಿಸಿ ಗಜದ ಶಿರ ನಂದನನ ಮುಂಡೆ ಕಂಟಿಸಿ ಪೂರ ಪ್ರಾಣ ಕಳೆ ತುಂಬಿದ ಹರ ತ್ರಿಶೋಧರ ಮಗರ ಮುಖ ವಿಕಾರ ನೋಡಿ ಸಹಿಸಲೆಂತೋ ಹರಹರ ನಿನಗಿಲ್ಲ ಕನಿಕರ ಮಹಾ ಮೋಸಗಾರ ನುರಿತ ಕೊಲೆಗಾರ ಹಂಗೆಸೆದರು ಪಾರ್ವತಿ ಮಾಡುವನ ಅಧಿಪತಿ ಬೆಳಗಿಸುವನಿವನ ಖ್ಯಾತಿ ಪ್ರಖ್ಯಾತಿ ನಿನ್ನ ತನುಜ ಎಲ್ಲರಿಗಿಂತ ಮೊದಲವನಿಗೆ ಪೂಜಾ ಪ್ರಕಾಶಿಸಲವನ ತೇಜ ಹರಸುವನ ಗಿರಿಜ ಎಂದು ಗಣಸಮೂಹದ ಮೇಲೆ ಕೊಟ್ಟ ಕಟ್ಟಿದ ಅಧಿಕಾರ ಪಟ್ಟ ಗಣಪತಿ ಎಂದು ಬೆಸರಿಟ್ಟ ಅಂತಿಗೆ ಪಾರ್ವತಿ ಪುತ್ರ ಅಂದು ಹಿಂದೆಂದಿಗೂ ಸಚ್ಚರಿತ್ರ ಮಹಾಪವಿತ್ರ ಒಂದು ತರ ಸಮಾಧಾನವಾಯಿತು ಶಂಕರ ಆಗಿಲ್ಲಿನ್ನು ಮನ ಹಗುರ ಅಡಗಿಲ್ಲ ಕೊರಗು ಪೂರ ತಿಳಿಸುವೆನದ್ರ ವಿಚಾರ ಕೇಳು ಪ್ರಿಯಕರ. ಮೊದಲು ನನ್ನಿಂದ ನಿರ್ಮಿತವಾದ ಶಿಶುವಿನ ಶಿರ ಅದರ ಮರೆತಿರುವಿರಿ ಪೂರ ಅದಕ್ಕೇನು ಪರಿಹಾರ ಉಳಿಸನ್ನ ಹೆಸರ ಬರಿಸು ಕೀರ್ತಿ ಅಪಾರ ಮಹೇಶ್ವರ ಮರೆಯದಿರಲಿನ ಕರ್ತವ್ಯ ಭೂಲೋಕ ಜನ ಮಾಡಿಕೊಡು ಅವರಿಗೆ ಮನನ ಉಳಿಸನ್ನ ಮಾನ ನೀಡು ಅಭಯ ಪ್ರದಾನ ದೇವತಾರ್ಚನೆಗೆ ಯಜ್ಞ ಯಾಗಾದಿಗಳಿಗೆ ಅಭಿಷೇಕ ದೀಕ್ಷೆಗೆ ಮದುವೆ ಮಂಜಿಗೆ ದೇವ ಜಾತ್ರೆಗೆ ಶುಭ ಕಾರ್ಯಗಳಿಗೆ ಭೂಲೋಕದ ಜಗತ್ತಿಗೆ ಉಪಯುಕ್ತವಾಗಲಿ ಮೊದಲಿಗೆ ಮಾನ್ಯ ಪಡೆಯಲಿ ನಾನಾ ಬಗೆ ಬಹುಮಿಗೆ ನಿತ್ಯ ಇದರ ಉಪಯೋಗ ದೊರಕಿಸುವುದು ಕೊಡುವುದಕ್ಕೆ ಸುಯೋಗ ತೋರಿ ಅನುರಾಗ ಫಲಪ್ರದಗೊಳಿಸಬೇಕ. ಪಾರ್ವತಿಯ ಮಾತ ಕೇಳಿ ಸಹನೆಯ ತಾಳಿ ನೆರವೇರಿಸಿ ತನ್ನ ಚಂದ್ರಮೌಳಿ ತನ್ನ ಸತಿಗಿದ್ದ ಬಳುವಳು ಸತ್ತು ಬಿದ್ದ ಶಿಶುವಿನ ಶಿರ ಕೈ ಎತ್ತಿಕೊಂಡ ಶಂಕರ ಅದರ ನೊಸೊಳಗೆ ತುಂಬಿದನು ತನ್ನ ಚಿಚ್ಚಕ್ತಿ ಪೂರ ರೂಪಿಸಿದ ಮಹದವತಾರ ಉದ್ಭವಿಸಿತು ನೊಸಲೇತ್ರ ಪೂರ ಪಾದ ನೇತ್ರದಿಂದ ಶಿಶುವಿನ ಮಗ ನೋಡಿ ದೇವ ಮಾನವರ ಆಚರಣೆಗೆ ಬರುವಂತೆ ಮಾಡಿ ಹೀಗೆಂದು ಆಶೀರ್ವಾದ ನೀಡಿ ಹೆಸರನ್ನು ನೋಡಿ ಭೂಲೋಕಕ್ಕೆ ಬಿಸಾಡಿ ತಕ್ಷಣ ಬೆಳೆದು ನಿಂತಿದ್ದು ತೆಂಗಿನ ವೃಕ್ಷ ನೋಡಿ ಫಲ ತುಂಬಿ ಸೂಸಿದುವ ತೂಗಾಡಿ ನಡೆದ ಚಮತ್ಕಾರ ಕಂಡು ನಕ್ಕದಲ್ಲಿ ದಾಡಿ ಶಿವ ಪಾರ್ವತಿಯರೊಂದು ಕೂಡಿ ಈ ಫಲ ವೃಕ್ಷ ಹುಟ್ಟುವುದಕ್ಕಾರ ಆಧಾರ ಮುಕ್ಕಣ್ಣ ಬೆಳೆದು ತೆಂಗಿನಕಾಯಿ ಹೊಂದಿ ಮೂರು ಕಣ್ಣ ಶಾಂತಿಗೊಳಿಸುವುದಕ್ಕಿಂತ ಸೂತ್ರಧಾರಿಯನ್ನ ಕಲ್ಪವೃಕ್ಷವಣ್ಣ ಇದರ ಅವತರಣಕ್ಕೆ ತ್ರಿನೇತ್ರ
ವೇಷಧಾರಿಯ ಚರಣ ಕಮಲಕ್ಕೆ ಅರ್ಪಿತವಾಗುವುದು ಈ ಫಲಮೂಲಿಕೆ. ಹೀಗೆ ಪಾರ್ವತಿ ಹೂಡಿದ ಸಮರ, ಒಬ್ಬ ಮಗನ ಮಾಡಿಕೊಂಡಳು ಜ್ಞಾನ ಭಂಡಾರ, ಅವನೇ ಜ್ಞಾನ ಭಂಡಾರ. ಉಳಿದ ಇನ್ನೊಬ್ಬ ಮಗನ ಶಿರ ಶಿವನೋಳು ಸಾಧಿಸಿ ಸೃಜಿಸಿಕೊಂಡಳು ತೆಂಗಿನ ಮರ, ಇದರನೇ 10 ಮಹತ್ತರ. ಸಕಲ ಶುಭ ಕಾರ್ಯಗಳಿಗೆ ಕಾಯ ಆಧಾರ, ಸರ್ವದೊಳ ಇದರ ಅವಾಂತರ, ತರುವುದು ಶಾಂತಿ ಸಮಾಧಾನಕರ, ಬೇಡಿಕೆ ಅಪಾರ. ಹೀಗೆ ಸೃಷ್ಟಿ ಆಯಿತು ಕಾಯಿ ಫಲ, ತಿಳಿದಿರುವ ಮೂಲ, ಚಿತ್ತಿಸಿದ ಕಲ, ಗಂಗಾಧರನ ಚಪಲ. ರುದ್ರ ದರೆ ಅಲಿಗಿಲವಾಡ ನೆಲೆ, ಹೊರ ಒಮ್ಮಿತು ವಚನಗಳ ಸೃಷ್ಟಿಸಲೆ, ಹೆಣೆದ ಅಮೋಘ ಕೃತಿಯ ಬಲೆ. ಅಳವಡಿಸಿಕೊಂಡು ಬಿತ್ತರಿಸುವ ಕಲೆ, ಕೊಟ್ಟಿದ್ದಕ್ಕೆ ಸೋಮನಾಥ ಬೆಲೆ, ಅರ್ಪಿಸುವ ಈ ವಚನದ ಮಾಲೆ ಶ್ರೀ ವೀರಭದ್ರನ ಚರಣದ ಮೇಲೆ ಕಡೆ ಕಡೆ.